ನಮಸ್ಕಾರ ಎಲ್ರಿಗೂ ನಮ್ಮ ಜೀವನ ಸೀರೀಸ್ಗೆ ಮತ್ತೊಮ್ಮೆ ಸ್ವಾಗತ ಅಂಡ್ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷಕ್ಕೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದೀವಿ. ಬಿಕಾಸ್ ಎಲ್ಲರೂ ಒಂದಲ್ಲ ಒಂದು ರೀತಿ ನಾವು ಹಣನ ದುಡಿತಾ ಇರ್ತೀವಿ. ಬಟ್ ಆ ದುಡ್ಡನ್ನ ಹೇಗೆ ಸೇವ್ ಮಾಡೋದು, ಹೇಗೆ ಗ್ರೋ ಮಾಡೋದು ಅಂತ ತುಂಬಾ ಜನಕ್ಕೆ ನಾಲೆಡ್ಜ್ ಇರೋದಿಲ್ಲ. ಬಿಕಾಸ್ ನಮ್ಮ ಸ್ಕೂಲ್ ಅಥವಾ ಕಾಲೇಜಸ್ ಅಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು, ಪ್ರಾಕ್ಟಿಕಲಿ ಜೀವನದಲ್ಲಿ ನಾವು ಹಣನ ಹೇಗೆ ಸೇವ್ ಮಾಡಬೇಕು, ಎಮರ್ಜೆನ್ಸಿ ಫಂಡ್ ಅಂದ್ರೇನು, ಇದನ್ನೆಲ್ಲ ಯಾರು ಡೀಟೇಲ್ ಆಗಿ ಹೇಳ್ಕೊಡೋದಿಲ್ಲ ಅಲ್ವಾ. ಸೊ ಈ ಎಲ್ಲ ವಿಷಯದ ಬಗ್ಗೆ ಇನ್ ಡೀಟೇಲ್ ಆಗಿ ನಾವಿವತ್ತು ತಿಳಿಸ್ಕೊಡ್ತಾ ಇದ್ದೀವಿ. ಸೊ ನಮ್ಮ ಜೊತೆಗಿದ್ದಾರೆ ಸಿಂಹಾದ್ರಿ ರಮಾರಾವ್ ಅವರು. ಇವರ ಬಗ್ಗೆ ಒಂದು ಚಿಕ್ಕ ಇಂಟ್ರೊಡಕ್ಷನ್ ಅಂದ್ರೆ, ಇವರ ಕಾರ್ಪೊರೇಟ್ ಕೆರಿಯರ್ ಅಲ್ಲಿ ಹಲವಾರು ಆರ್ಗನೈಸೇಷನ್ ಜೊತೆ ಇವರು ಕೆಲಸ ಮಾಡಿದ್ದಾರೆ. ಆಸ್ ಅ ಲೀಡರ್ ಅಮೆಝಾನ್ ಇರ್ಬೋದು, JP Morgan, ಸಿಸ್ಕೋ ಇಂಥ ಆರ್ಗನೈಸೇಷನ್ ಅಲ್ಲಿ ಇವರ ಎಕ್ಸ್ಪೀರಿಯನ್ಸ್ ಇದೆ. ಅದ್ರ ಜೊತೆಗೆ ಕಳೆದ 20 ವರ್ಷದಿಂದ ಅವರು ಪರ್ಸನಲ್ ಫೈನಾನ್ಸ್ ಬಗ್ಗೆ ತುಂಬಾ ರಿಸರ್ಚ್ ಮಾಡಿದ್ದಾರೆ, ಪ್ರಾಕ್ಟೀಸ್ ಮಾಡಿದ್ದಾರೆ, ಹಾಗೂ ಇಂಡಿವಿಜುವಲ್ ಅಡ್ವೈಸ್ ಕೊಡ್ತಾರೆ. ಹಾಗೂ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಫ್ರೀಡಮ್ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಇವ್ರನ್ನ ಪರ್ಸನಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇವರ ಡೀಟೇಲ್ಸ್ನ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ಸೊ ಇದೆಲ್ಲದ್ರ ಬಗ್ಗೆ ನಮಗೊಂದು ಬೇಸಿಕ್ ಕ್ಲಾರಿಟಿನ ಇವತ್ತು ತಿಳ್ಕೊಳ್ಳೋಣ. ಸೊ ಇನ್ಯಾಕೆ ತಡ, ಈ ಹೊಸ ವರ್ಷದಲ್ಲಿ ಎಲ್ಲಾ ಏಜ್ ಗ್ರೂಪ್ ಅವ್ರಿಗೂ ಹೆಲ್ಪ್ ಆಗುವಂತ ವಿಡಿಯೋ ಇದು. ವೆಲ್ಕಮ್ ಸರ್. ಆ್ಯಂಡ್ ಈ ಹೊಸ ವರ್ಷದಲ್ಲಿ ಎಲ್ಲರೂ ಅರ್ನಿಂಗ್ ಮಾಡೋದ್ರ ಜೊತೆಗೆ ಸೇವಿಂಗ್ ಮತ್ತೆ ಮಲ್ಟಿಪ್ಲೈಯಿಂಗ್ ಅಥವಾ ಅದನ್ನ ದ್ವಿಗುಣ ತ್ರಿಗುಣ ಗಳಿಸೋದನ್ನ ಆಸೆ ಪಟ್ಕೊಂಡು ಇದ್ದಾರೆ. ಒಂದು ಏನು ಕಾನ್ಸೆಪ್ಟ್ ಏನಂದ್ರೆ, ಎಲ್ಲರೂ ಒಂದು ನ್ಯೂ ಇಯರ್ ರೆಸಲ್ಯೂಷನ್ ಇಟ್ಕೊಳ್ತಾರೆ, ನಾನು ಈ ಸತಿ ಜಾಸ್ತಿ ದುಡಿಬೇಕು ಅಂತ. ದುಡಿಯೋದು ಒಂದೇ ಮುಖ್ಯನಾ, ಅಥವಾ ದುಡಿಯೋದ್ರ ಆಚೆಗೆ ಸೇವಿಂಗ್ ಮಾಡೋದು ಅಥವಾ ದುಡ್ಡನ್ನ ಗ್ರೋ ಮಾಡೋದು ಅಥವಾ ಬೆಳೆಸೋದು ಮುಖ್ಯನಾ? ಏನ್ ಅನ್ಸುತ್ತೆ ನಿಮಗೆ? ದುಡಿಯೋದು ಎಲ್ಲರೂ ದುಡಿತಾರೆ ಸರ್. ಆ ದುಡಿದಿದ್ದ ಮನಿನ ನಾವು ಹೇಗೆ ಬೆಳೆಸ್ತೀವಿ ಅನ್ನೋದು ಇಂಪಾರ್ಟೆಂಟ್. ಅದು ತುಂಬ ಜನಕ್ಕೆ ಅರ್ಥ ಆಗೋದಿಲ್ಲ. ನಾವು ಸೇವಿಂಗ್ ಮಾಡ್ಕೊತಾ ಇದ್ದೀವಿ, ಅದು ಹಾಗೆ ಬೆಳೆಯುತ್ತೆ ಅಂತ ಅಂದ್ಕೊಂತೀವಿ. ಒಂದು ಎಕ್ಸಾಂಪಲ್ ತಗೊಳ್ತೀನಿ. ನಾವು ಸ್ಕೂಲಲ್ಲಿ ಇದ್ದ ಕಾಲಕ್ಕೆ ನಮ್ಮ ಪೇರೆಂಟ್ಸ್ ನಮ್ಗೆ ಒಂದು ಕಿಡ್ಡಿ ಬ್ಯಾಂಕ್ ಕೊಡ್ತಾ ಇದ್ರು. ಸೊ ಕಿಡ್ಡಿ ಬ್ಯಾಂಕಲ್ಲಿ ₹1, ₹2, ₹5 ಎಷ್ಟು ಕೊಟ್ಟರೆ ಅಷ್ಟು ಪಾಕೆಟ್ ಮನಿ ಅದರೊಳಗೆ ಹಾಕ್ಕೊತಾ ಇದ್ವಿ. ಬಟ್ ನಾವು ಯಾವುದೋ ಒಂದು ವಸ್ತು ಕೊಂಡ್ಕೋಬೇಕು, ಯಾವುದೋ ಟಾಯ್ ಕೊಂಡ್ಕೋಬೇಕು, 1 ತಿಂಗಳು 2 ತಿಂಗಳು ಆದಮೇಲೆ ಅದನ್ನು ಮುರಿದ್ಬಿಟ್ಟು ಅದರಿಂದ ನಾವು ಪರ್ಚೇಸ್ ಮಾಡ್ತೇವೆ. ಸೊ ದಟ್ ವಾಸ್ ಬೇಸಿಕಲಿ ಸೇವಿಂಗ್ಸ್. ಸೊ ಆ ಕಾನ್ಸೆಪ್ಟ್ ಅವಾಗ ನಮ್ಮ ಹುಡುಗರ ಕಾಲಕ್ಕೇ ಬಂದ್ಬಿಟ್ಟಿದೆ. ಹವೆವರ್ ಅದು ಬೆಳೆಯಲ್ಲ. ಸೊ ನಾವು ಎಷ್ಟು ದುಡ್ಡು ಹಾಕ್ತೀವೋ ಅಷ್ಟೇ ಇರುತ್ತೆ ಅದರಲ್ಲಿ. ಸೊ ಅದು ಸೇವಿಂಗ್ಸು. ಸೊ ಇನ್ವೆಸ್ಟ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ಯಾವಾಗ ಬಂತು ಅಂದರೆ, ನಾವು ಆ ಕಿಡ್ಡಿ ಬ್ಯಾಂಕಲ್ಲಿ ಕೂಡಿದ ದುಡ್ಡನ್ನು ತೊಗೊಂಡು ಹೋಗಿ ಬ್ಯಾಂಕಲ್ಲಿ ಹಾಕಿದರೆ ಬ್ಯಾಂಕ್ ಸ್ವಲ್ಪ ಇಂಟ್ರೆಸ್ಟ್ ಕೊಡ್ತಾ ಇತ್ತು. ಅದು ನಮ್ಗೆ ಸೇವಿಂಗ್ಸ್ ಅಂತ ಅರ್ಥ ಆಯ್ತು ಅವಾಗ. ಬಟ್ ಸೇವಿಂಗ್ಸಿಂದ ಏನಾಗ್ತದೆ, ಅದು ಸ್ವಲ್ಪ ಬಡ್ಡಿ ಕೊಡ್ತಾರೆ. ಆ ಬಡ್ಡಿಯಿಂದ ನಮ್ಮ ಮನೆ ಹಣ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಎಲ್ರಿಗೂ ಗೊತ್ತಿದ್ದ ಕಾನ್ಸೆಪ್ಟ್, ಇಟ್ಸ್ ನಾಟ್ ನ್ಯೂ ಅಲ್ವಾ. ಸೊ ದುಡ್ಡು ಬರೋದೊಂದೇ ಅಲ್ಲ, ಅದನ್ನ ದುಡ್ಡನ್ನ ಯಾವ ಥರ ಬೆಳೆಸಬೇಕು ಅನ್ನೋದು ಇಂಪಾರ್ಟೆಂಟ್. ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಹೆಚ್ಚಿನ ಜನರು ಮಿಸ್ಟೇಕ್ ಮಾಡ್ತಾರೆ. ಅಂದ್ರೆ ಸೇವಿಂಗ್ಸ್ ಬ್ಯಾಂಕಲ್ಲಿ ಇಟ್ಬಿಟ್ಟು ಬರ್ತಾ ಇರೋ ಇಂಟ್ರೆಸ್ಟ್ ಅಥವಾ FD ಅಲ್ಲಿ ಬರ್ತಾ ಇರೋ ಇಂಟ್ರೆಸ್ಟ್, ಅದರಿಂದನೇ ಸಂತುಷ್ಟರಾಗಿ ಪರವಾಗಿಲ್ಲ ಇಷ್ಟೇ ಆಗೋದು ಅಂತ. ಕೆಲವರಿಗೆ ಅದ್ರ ಆಚೆಗೆ ಒಂದು ಜಗತ್ತಿದೆ ಅನ್ನೋದೇ ಅರಿವಿಲ್ಲ. ಸೊ ಅಂಥವ್ರಿಗೆ ನೀವು ಯಾವ ರೀತಿ ಮೋಟಿವೇಟ್ ಮಾಡೋದಕ್ಕೆ ಅಥವಾ ಏನ್ ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀವಿ? ಒಳ್ಳೆ ಪ್ರಶ್ನೆ ಸರ್ ಇದು. ಯಾಕಂದ್ರೆ ಸೇವಿಂಗ್ಸ್ ಅನ್ನೋದು ಎಲ್ರಿಗೂ ಬ್ಯಾಂಕ್ ಬಗ್ಗೆ ಗೊತ್ತು. ಬ್ಯಾಂಕಲ್ಲಿ ದುಡ್ಡು ಇಟ್ಕೊಂಡ್ರೆ ಇಂಟ್ರೆಸ್ಟ್ ಬರುತ್ತೆ, ಆ ಇಂಟ್ರೆಸ್ಟಿಂದ ನನ್ನ ಹಣ ಜಾಸ್ತಿ ಆಗತ್ತೆ ಅನ್ನೋದು ಕಾನ್ಸೆಪ್ಟು ಗೊತ್ತು. ಆದರೆ ಬ್ಯಾಂಕ್ಸ್ ಎಷ್ಟುವರೆಗೆ ಸೇಫು ಅಂದರೆ ನಮ್ಮ ದುಡ್ಡು ಎಷ್ಟುವರೆಗೆ ಬೆಳೆಯುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹಾಂ. ಸೊ ಸ್ವಲ್ಪ ಜನ ಯಾವ ಥರ ರಿಸ್ಕ್ ತೊಗೊಳ್ಳಲ್ಲ. ನಾನು ರಿಸ್ಕ್ ತೊಗೊಳಕ್ಕೆ ಇಷ್ಟಪಡಲ್ಲ, ನನಗೊಂದು 5% 6% ಬಂದರೆ ಸಾಕು, ನನ್ನ ದುಡ್ಡು ಸೇಫ್ ಆಗಿರುತ್ತೆ ಅಂತ. ಓಕೆ, ಸೊ ಇಫ್ ಯು ಆರ್ ನಾಟ್ ರಿಸ್ಕ್ ಅವರ್ಸ್, ಬ್ಯಾಂಕಲ್ಲಿ ಇಟ್ಕೊಳ್ಳಿ. ನಾನೇನು ನಿಮ್ಮನ್ನ ಫೋರ್ಸ್ ಮಾಡಲ್ಲ ಬ್ಯಾಂಕಲ್ಲೂ ತೊಗೊಂಡು ಹೋಗಿ ಹೊರಗಡೆ ಇಟ್ಕೊಳ್ಳಿ ದುಡ್ಡು ಅಂತ. ದೇರ್ ಆರ್ 2 types ಆಫ್ ಪೀಪಲ್. ಒಬ್ಬರು ದೇ ಪ್ರಯಾರಿಟೈಸ್ ಸೇಫ್ಟಿ. ನನಗೆ ಸೇಫ್ಟಿ ಇಂಪಾರ್ಟೆಂಟು, ನನ್ನ ದುಡ್ಡು ಏನೂ ಆಗಬಾರ್ದು, ನನ್ನ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿಟ್ಟಿದ್ನೋ ಅಷ್ಟು ಅದೇನಾಗಬಾರ್ದು ಅನ್ನೋದು ಒಂದು ವಿಚಾರ ಅವ್ರದ್ದು. ಇನ್ನೊಂದು ವಿಚಾರ, ನಾನಿವತ್ತು ದುಡ್ಡಿಟ್ರೆ 1 ತಿಂಗಳಿಗೆಲ್ಲ ಅದು ಡಬಲ್ ಆಗಬೇಕು, 1 ವರ್ಷಕ್ಕೆಲ್ಲ ಡಬಲ್ ಆಗಬೇಕು. ಅಂದರೆ ಅತ್ಯಾಸೆ ಅಥವಾ ಅತಿ ಭಯ. ಎರಡು ಥರ ಜನನು ನೋಡ್ತೀವಿ ನಾವು.
ಸೊ ಯಾವ ರೀತಿಯಿಂದ ನಾವು ಸೇವ್ ಮಾಡ್ಕೋಬೇಕು ಅನ್ನೋದು ಒಬ್ರೊಬ್ಬರು ಸಾಮರ್ಥ್ಯ ತಾಕತ್ತು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾವುದು ತಪ್ಪು ಯಾವುದು ಕರೆಕ್ಟು ಅನ್ನೋದು ಹೇಳೋದು ಕಷ್ಟ. ಇಟ್ ಆಲ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ಸ್ ಪ್ರಿಫರೆನ್ಸ್. ಸೊ ಈ ಫೈನಾನ್ಷಿಯಲ್ ಗೋಲ್ಸ್ ಅನ್ನೋದು ಮುಖ್ಯ ಆಗುತ್ತೆ. ಯಾವ ಏಜ್ ಇಂದ ಅರ್ಲಿ ಇನ್ವೆಸ್ಟಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋದು ಮುಖ್ಯ? ಎಷ್ಟು ಅರ್ಲಿ ಶುರು ಮಾಡಿದ್ರೆ ಅಷ್ಟು ಉತ್ತಮ ಅಲ್ವಾ? ಸೊ ನಾನೊಂದು ನಿಮ್ಗೊಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ತೇನೆ. ಎ ಬಿ ಅಂತ ಇಬ್ಬರು ಫ್ರೆಂಡ್ಸ್ ಇದ್ದಾರೆ. ಇಬ್ಬರು 25 ವರ್ಷ ಅಂದ್ಕೊಳ್ಳೋಣ. ಇಬ್ಬರು ಸೇರಿ ಅಂದ್ಕೊಂತಾರೆ 50 ವರ್ಷಕ್ಕೆ ನಾವಿಬ್ಬರು ರಿಟೈರ್ ಆಗಿಬಿಡೋಣ, ಆರಾಮಾಗಿ ಬೆಂಗಳೂರು ಬೇಡಪ್ಪ, ಈ ಪೊಲ್ಯೂಷನ್ ಬೇಡ, ಈ ಟ್ರಾಫಿಕ್ ಬೇಡ, ಈ ಜಂಜಾಟನೆ ಬೇಡ, ನಮಗೆ ಆರಾಮಾಗಿ ಹೋಗಿ ಮೈಸೂರಲ್ಲಿ ಒಂದು ಮನೆ ಕಟ್ಕೊಂಡಿರೋಣ ಅಂತ. 90% ಸರಿ, ಓಕೆಪ್ಪ, ನಮಗೊಂದು ಇನ್ನು 25 ವರ್ಷದ, ನಮಗೆ 25 ವರ್ಷದಲ್ಲಿ ನಾವು ದುಡ್ಡು ಸಂಪಾದಿಸ್ಕೊಂಡು ಮೈಸೂರಿಗೆ ಹೋಗಿ ಸೆಟ್ಲ್ ಆಗಿಬಿಡೋಣ. ಅದು ಅಲ್ಲೊಂದು ಮನೆ ಕಟ್ಕೋಬೇಕಂದ್ರೆ ನಮ್ಗೊಂದು ₹1,00,00,000 ಬೇಕು. ಸರಿ, ಓಕೆ, ₹1,00,00,000 ಬೇಕು. ₹1,00,00,000 ಸಂಪಾದನೆ ಮಾಡೋದು ಹೇಗೆ 25 ವರ್ಷದಲ್ಲಿ? ಸರಿ, ಇವಾಗಿಂದ ಸೇವಿಂಗ್ ಮಾಡೋಣ, ಶುರು ಮಾಡೋಣ ಅಂತ ಇಬ್ರು ಡಿಸೈಡ್ ಮಾಡ್ಕೊಳ್ತಾರೆ. ಎ ಇಮಿಡಿಯೇಟ್ ಶುರು ಮಾಡ್ತಾನೆ. 10,000 ಸೇವಿಂಗ್ಸ್ ಎಲ್ಲಿ ಸೇವಿಂಗ್ಸ್ ಮಾಡ್ತಾನೋ ಆಮೇಲೆ ಮಾತಾಡೋಣ. ಅವ್ನು 10,000 ತಿಂಗಳು ಹಾಕ್ತಾ ಹೋಗ್ತಾನೆ. ಅದು 10% ರಿಟರ್ನ್ಸ್ ಕೊಡ್ತಾ ಹೋಗುತ್ತೆ. 25 ವರ್ಷ ತುಂಬಾ ಡಿಸಿಪ್ಲಿನ್ಡ್, ಶಿಸ್ತು ಇರುತ್ತೆ ಅವನಿಗೆ. 25 ವರ್ಷ ಹಾಗೆ ಹಾಕ್ತಾ ಹೋಗ್ತಾನೆ. 25 ವರ್ಷ ಆದ್ಮೇಲೆ ಅವನು 30 ಲಕ್ಷ ಸೇವ್ ಮಾಡಿರ್ತಾನೆ. ಬಟ್ ಅದ್ರ ಮೇಲೆ 10% ಇಂಟ್ರೆಸ್ಟ್ ಅವನಿಗೆ 1,36,00,000 ಬರುತ್ತೆ. ಓಕೆ, ಬಿ ಏನು ಮಾಡ್ತಾನೆ, ಸರಿ ನನ್ನ ಸದ್ಯಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ಒಂದು ಸ್ವಲ್ಪ ದಿನ ಆದಮೇಲೆ ಶುರು ಮಾಡೋಣ ಅಂತ ಒಂದು 10 ವರ್ಷ ಮತ್ತೆ ಹೋಗ್ಬಿಡ್ತಾನೆ ಅವನು ಸೇವ್ ಮಾಡೋದು. ಆಮೇಲೆ ರಿಯಲೈಸ್ ಆಗ್ತಾನೆ, ಅಯ್ಯೋ ನಾನು ಅವತ್ತಿಂದ ಅಂದ್ಕೊಂಡಿಲ್ಲ ಮೈಸೂರು ಹೋಗಬೇಕು ಅಂತ. ಇವರಿಬ್ಬರು ಒಂದ್ಸತಿ ಕಲಿತಾರೆ. ಏನು ಎಷ್ಟುವರೆಗೆ ಬಂತು ನಿನ್ನ ಸೇವಿಂಗ್ಸು ಅಂದರೆ, ಇಲ್ಲ ನಾನು ಇನ್ನೂ ಶುರುನೇ ಮಾಡಿಲ್ಲೋ ಅಂತ. ಸರಿ, ಇವಾಗನ ಶುರು ಮಾಡೋಣ ಅಂತ ಅವನು 10,000 ಹಾಕೋಣ, ನಾನು 20,000 ಹಾಕೋಣ ಅಂತ 20,000 ಹಾಕ್ತಾ ಅದೇ 10%ಅಲ್ಲೇ ಬಟ್ ಅವ್ನಿಗೇನಾಯಿತು, ಇವನಿಗೆ 25 ವರ್ಷ ಬಂತು, ಇವನಿಗೆ 15 ವರ್ಷನೇ ಇರುತ್ತೆ. ಬಿಕಾಸ್ ಹಿ ಈಸ್ ಆಲ್ರೆಡಿ 35. ಆ 15 ಇಯರ್ಸಲ್ಲಿ ಅವ್ನು 20,000 ಹಾಕ್ತಾ ಹೋದ್ರೆ ಅವನ ಹತ್ರ ಎಷ್ಟಿರ್ಬೋದು ರಫ್ ಆಗಿ ಅಂದಾಜ್ ಮಾಡಿ? ತಿಂಗಳಿಗೆ 20,000. ತಿಂಗಳಿಗೆ 20,000, 10% ರಿಟರ್ನ್ಸ್ ಬರ್ತಾ ಇರುತ್ತೆ. 15 ವರ್ಷ ಇನ್ವೆಸ್ಟ್ ಮಾಡ್ತಾನೆ. ಸೊ ಮಚ್ ಅರ್ಧಕ್ಕಿಂತ ಕಮ್ಮಿ ಇರುತ್ತೆ. 84 ಲಕ್ಷ ಇರುತ್ತೆ. ಅಂದ್ರೆ ಆಲ್ಮೋಸ್ಟ್ ಒಂದು 50 ಲಕ್ಷ ಡಿಫ್ರೆನ್ಸ್. ಸೊ ಏನಾಗ್ತಾ ಇದೆ, ಸೊ ಅವ್ನು ಹೋಗಿ ನೀನು 10,000 ಹಾಕಿ ನಾನು 20,000 ಹಾಕಿನಲ್ನೋ, ನಿನ್ಗೇನು ಅಷ್ಟು ಇದೆ, ನನ್ನ ಹತ್ರ ಯಾಕೆ ಎಷ್ಟು ಕಡಿಮೆ ಬಂದಿದೆ ಅಂತ. ಸೊ ಅದನ್ನ ನಾವು ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ ಅಂತೀವಿ ಅಲ್ವಾ? ಸೊ ಪವರ್ ಆಫ್ ಕಾಂಪೌಂಡಿಂಗ್ ಅಂತ. ಸೊ ಈಗ ನಾವೆಲ್ಲ ಓದಿದೀವಿ, ಎಲ್ಲ ನಮ್ಗೆ ಗೊತ್ತು. ಸರಳ ಬಡ್ಡಿ, ಚಕ್ರ ಬಡ್ಡಿ, ಇವೆಲ್ಲ ನಾವು ಸಣ್ಣ ಎಕ್ಸಾಕ್ಟ್ಲಿ ಸ್ಕೂಲಲ್ಲಿ ಎಲ್ಲ ಕಲ್ತಿದ್ದೀವಿ ನಾವು, ಎಲ್ಲ ಗೊತ್ತು ನಮಗೆ. ಬಟ್ ಆದ್ರೆ ನಾವು ಯೂಸ್ ಮಾಡಲ್ಲ, ರಿಯಲ್ ಲೈಫಲ್ಲಿ ನಾವು ಯೂಸ್ ಮಾಡಲ್ಲ. ಪ್ಲಸ್ ಸ್ವಲ್ಪ ಮಟ್ಟಿಗೆ ನಂಗೆ ಅನ್ಸುತ್ತೆ ಸ್ಕೂಲಲ್ಲೂ ಕೂಡ ಫೋಕಸ್ ಇರಲ್ಲ. ಎಕನಾಮಿಕ್ಸ್ ಹೇಳ್ಕೊಡ್ತಾರೆ ಹೊರತು ನಮ್ಮ ಎಕನಾಮಿಕ್ಸ್ ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡೋದಿಲ್ಲ. ಜನರಲಿ ನಮ್ಮಲ್ಲಿ ಸ್ವಲ್ಪ ಕಮ್ಮಿ ಇದೆ ಕಂಪೇರ್ಡ್ ಟು ಅದೇ ಹಣದ ಸಮಯದ ಮೌಲ್ಯ ಅಂತ ಅಂತೀವಿ, ಟೈಮ್ ವ್ಯಾಲ್ಯೂ ಆಫ್ ಮನಿ. ಜಸ್ಟ್ ಟ್ರೈಂಗ್ ಟು ಎಕ್ಸ್ಪ್ಲೈನ್ ವಾಟ್ ಇಟ್ ಮೀನ್ಸ್. ಸೊ ನೀವು ಹೇಳಿದಾಗನೇ ಕಾಂಪೌಂಡಿಂಗ್ ಎಫೆಕ್ಟ್ ಆಗುತ್ತೆ. ಇವಾಗ ಈ ವಿಷಯದಲ್ಲಿ ಏನಾಗಿದೆ ಅಂದ್ರೆ, ಅವನು ಮಾಡಿದ್ದ ಸೇವಿಂಗ್ಸು ಇಯರ್ ಎಂಡ್ಗೆ ಬಡ್ಡಿ ಬರುತ್ತೆ. ನೆಕ್ಸ್ಟ್ ಇಯರ್ ತಿರ್ಗಾ ಏನಾಗುತ್ತೆ, ಆ ಬಡ್ಡಿ ಮೇಲೆ ಮತ್ತೆ ತಿರ್ಗಾ ಬಡ್ಡಿ ಬರುತ್ತೆ. ಸೊ ಅದು ನಿಮ್ಗೆ ಆಂಪ್ಲಿಫೈ ಆಗ್ತಾ ಹೋಗುತ್ತೆ. ವಿತ್ ಟೈಮ್ ಸಣ್ಣ ಇನ್ವೆಸ್ಟ್ಮೆಂಟ್ ಕೂಡ ದೊಡ್ಡದಾಗಿ ಮಲ್ಟಿಪ್ಲೈ ಆಗುತ್ತೆ. ನೀವೊಂದು ಇದು ಕೇಳಿರ್ಬೋದು, ಎನಾಲಜಿ ಕೇಳ್ತಾರೆ, ಕೆಲವರು ಕ್ವಶನ್ ಕೇಳ್ತಾರೆ, ನಿಮ್ಗೆ ಇವತ್ತು 1 ಕೋಟಿ ಕೊಡ್ಲಾ ಅಥವಾ ಪ್ರತಿದಿನ 10,000 ಕೊಟ್ಟು 30 ದಿವಸ ಅದನ್ನ ಮಲ್ಟಿಪ್ಲೈ ಮಾಡ್ತಾ ಹೋಗ್ಲಾ, ಡಬಲ್ ಮಾಡ್ತಾ ಹೋಗ್ಲಾ? ಇಂಟ್ರೆಸ್ಟಿಂಗ್ಲಿ ಆ 30ನೇ ದಿವಸ ಎಷ್ಟೋ ಕೋಟಿ ಸಿಗ್ತಾ ಇರುತ್ತೆ. ಸೊ 1 ಇದ್ದಿದ್ದು 2 ಆಗುತ್ತೆ, 2 ಇದ್ದಿದ್ದು 4 ಆಗುತ್ತೆ. ಡಬಲ್ ಮಾಡ್ಕೊಂತ ಹೋಗಿ ₹1, ₹2, ₹4, ₹8, ₹16, ₹32, ₹31 ದಿವಸ ಹೋಗೋಷ್ಟಕ್ಕೆ ನಿಮ್ಗೆ ಎಷ್ಟಾಗ್ಬಿಡತ್ತೆ? 2 to the power of 30. ಸೊ ನೀವು ಹೇಳೋದು ಬೆಸ್ಟ್ ಏಜ್ ಅಂದ್ರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ. ಫಸ್ಟ್ ಸ್ಯಾಲ್ರಿ ಬಂತ, ನಿಮ್ ಫಸ್ಟ್ ಜಾಬ್, ಫಸ್ಟ್ ಸ್ಯಾಲ್ರಿ, ಅವಾಗಿಂದನೇ ಶುರು ಮಾಡ್ಕೊಂಡ್ಬಿಡಿ. ಇನ್ ಕೆಲವರು ಈಗ ಸೇವಿಂಗ್ಸ್ ಅಕೌಂಟ್ ನಲ್ಲೇ ಇಡ್ತೀನಿ ನಾನು, ನನಗೆ ರಿಸ್ಕ್ ಬೇಡ, ಅಥವಾ ಬರೀ FD ನೇ ಇಡ್ತೀನಿ ಅಂತ. ಅಂತವ್ರಿಗೆ ಅಫ್ಕೋರ್ಸ್ ನೀವು ಮುಂಚೆ ಹೇಳಿದಂತೆ ಕೆಲವರಿಗೆ ಆತರ ರಿಸ್ಕ್ ಬೇಡ ಅನ್ಸಿದ್ರೆ ಓಕೆ. ಬಟ್ ಏನು ಅವ್ರು ಕಳ್ಕೊಂತಾ ಇದ್ದಾರೆ ಬೇರೆ ಇನ್ವೆಸ್ಟ್ಮೆಂಟ್ ಮಾಡ್ದೇನೆ? ಇನ್ವೆಸ್ಟ್ಮೆಂಟ್ ಮಾಡ್ದಾಗಿದ್ರೆ ಅವ್ರು ಏನ್ ಕಲ್ಕೊಂತಾ ಇದ್ದಾರೆ ಅಂದ್ರೆ ವೆಲ್ತ್ ಕ್ರಿಯೇಷನ್ ಆಪರ್ಚುನಿಟಿ. ನಿಮ್ಗೆ ಬ್ಯಾಂಕ್ ಒಳಗೆ ಇಟ್ಕೊಂಡ್ರು, FD ಒಳಗೆ ಇಟ್ಕೊಂಡ್ರೆ ನಿಮ್ ದುಡ್ಡು ಇರುತ್ತೆ, ನಿಮ್ ಕಣ್ ಮುಂದೆ ಕಾಣ್ತಾ ಇರುತ್ತೆ.
ಆದರೆ ನಿಮ್ಮ ದುಡ್ಡು ಬೆಳೆಯಲ್ಲ. ಸೊ ಬೆಳೀತಾ ಇದೆಯಲ್ಲ, ಇಂಟ್ರೆಸ್ಟ್ ಕೊಡ್ತಾ ಇದ್ದಾನಲ್ಲ ಅಂತ. ಬಟ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಾವು ಏನು ಮಿಸ್ ಆಗ್ತೀವಿ ಅಂದರೆ ಇನ್ಫ್ಲೇಷನ್. ತುಂಬ ಜನಕ್ಕೆ ಅರ್ಥ ಆಗಲ್ಲ ಇನ್ಫ್ಲೇಷನ್ ಅನ್ನೋದು. ದೇರ್ ಆರ್ ಲಾಟ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಫ್ಲೇಷನ್ ಇದೆ. ಸೊ ಆ ಇನ್ಫ್ಲೇಷನಿಂದ, ಫಾರ್ ಎಕ್ಸಾಂಪಲ್ ಇವಾಗ ರೀಟೇಲ್ ಇನ್ಫ್ಲೇಷನ್ ನೋಡಿದರೆ ಇಂಡಿಯಾದಲ್ಲಿ 6% ಅಂತ ಗೌರ್ಮೆಂಟ್ ಹೇಳುತ್ತೆ. ಬಟ್ ಆ್ಯಕ್ಚುಯಲ್ ರಿಯಾಲಿಟಿ ನೋಡಿದರೆ 7-8% ಇದೆ ಇನ್ಫ್ಲೇಷನು. ನಿಮ್ಗೆ ಬ್ಯಾಂಕು 5.5-6% ಕೊಡುತ್ತೆ, ಇನ್ಫ್ಲೇಷನ್ 8% ಇದೆ. ಎಲ್ಲಿ ಬೆಳೀತಾ ಇದೆ? ನಿಮ್ಮ ದುಡ್ಡು ಬೆಳೀತಾ ಇಲ್ಲ, ಕಮ್ಮಿ ಆಗ್ತಾ ಇದೆ. ಸೊ ಇನ್ಫ್ಲೇಷನ್ ಈಸ್ ಅನ್ ಇನ್ವಿಸಿಬಲ್ ಎನಿಮಿ ನಮಗೆ. ಸೊ ಇನ್ಫ್ಯಾಕ್ಟ್ ಐ ಥಿಂಕ್ 2020 ನಂತರನೇ ಎಷ್ಟೋ ಜನರಿಗೆ ಗೊತ್ತಾಗ್ತಾ ಇದೆ, ಮುಂಚೆ ಬರ್ತಾ ಇದ್ದಿದ್ದ ಸಂಬಳ ಬರೀ ವರ್ಷಕ್ಕೆ 10% ಇನ್ಕ್ರೀಸ್ ಆದ್ರೂ ಕೂಡ ಅದು ಯಾವ ಮೂಲೆಗೂ ಸಾಕಾಗ್ತಾ ಇಲ್ಲ. ಯಾಕಂದ್ರೆ ಎವ್ರಿ ಪರ್ಸನ್ ನಿಮ್ಮ ಮೇಲೆ ಡಿಪೆಂಡೆಂಟ್ ಇರುವಂತ ಹೌಸ್ ಮೇಡ್ ಇರ್ಬೋದು, ಎಲ್ಲರದು ಎಕ್ಸ್ಪೆಕ್ಟೇಷನ್ ಚೇಂಜ್ ಆಗಿದೆ. ಎಲ್ಲ ಎಕ್ಸ್ಪೆನ್ಸಸ್ ಚೇಂಜ್ ಆಗ್ತಾ ಇದೆ, ಎಲ್ಲ ಕಾಸ್ಟ್ ಚೇಂಜ್ ಆಗ್ತದೆ, ಎಲ್ಲದ ಎಕ್ಸ್ಪೆನ್ಸಸ್ ಚೇಂಜ್. ಇನ್ ಪರ್ಟಿಕ್ಯುಲರ್ ಆಗಿ ಇವಾಗ ಇನ್ಫ್ಲೇಷನ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ನೋಡಿದ್ರೆ, ರಿಟೇಲ್ ಇನ್ಫ್ಲೇಷನ್ ಒಂದು, ಆಮೇಲೆ ರಿಯಲ್ ಎಸ್ಟೇಟ್ ಇನ್ಫ್ಲೇಷನ್ ಒಂದು, ಮೆಡಿಕಲ್ ಇನ್ಫ್ಲೇಷನ್. ತುಂಬಾ ಜನಕ್ಕೆ ಅದು ಅರ್ಥನೇ ಆಗೋದಿಲ್ಲ, ತುಂಬಾನೇ ಏರಿದೆ. ಅದು ನಾವು ರಿಟೇಲ್ ಇನ್ಫ್ಲೇಷನ್ 7-8% ಅಂದ್ಕೊಂಡ್ರೆ, ಮೆಡಿಕಲ್ ಇನ್ಫ್ಲೇಷನ್ 10-11% ಇದೆ. ಸೊ ಆ ಇನ್ಫ್ಲೇಷನ್ ನಮಗೆ ಕಾಣಿಸ್ದಿರಾನೇ ನಮ್ಮ ದುಡ್ಡನ್ನ ಎಳೆದು ಬಿಡ್ತಾ ಇದೆ ನಮ್ಮಿಂದ. ನಾವು ಅದು ಬ್ಯಾಂಕ್ ಒಳಗೆ ಇಟ್ಕೊಂಡ್ರೆ ಸೇಫ್ಟಿ ಇರ್ಬೋದು, ಬಟ್ ನಾವು ಏನಾದರೂ ಪರ್ಚೇಸ್ ಮಾಡಬೇಕು, ನಮ್ಗೆ ಏನಾದರೂ ಗೋಲ್ಸ್ ಇವೆ, ನಾಳೆ ಬೆಳಿಗ್ಗೆ ನನ್ನ ಮಕ್ಕಳಿಗೆ ನಾನು ಎಜುಕೇಶನ್ ಕೊಡಬೇಕು, ಇಲ್ಲ ಇದ್ರೆ ಒಳ್ಳೆ ಎಜುಕೇಶನ್ ಕೊಡಬೇಕು, ಮೆಡಿಕಲ್ ಸೀಟ್ ಕತ್ತರಿಸಬೇಕು, ಇಂಜಿನಿಯರಿಂಗ್ ಸೀಟ್ ಕೊಡಬೇಕು ಅಂದ್ರೆ ಈ ದುಡ್ಡು ಸಾಕಾಗಲ್ಲ ನಿಮಗೆ. ಎಷ್ಟು ಅರ್ಲಿ ಆಗುತ್ತೋ ಅಷ್ಟು ಬೇಗ ಇನ್ವೆಸ್ಟ್ಮೆಂಟ್ ಶುರು ಮಾಡಿ. ಎಷ್ಟು ಮಿನಿಮಮ್ ಅಮೌಂಟ್ ಅಂತ ಇದೆಯಾ ಇನ್ವೆಸ್ಟ್ಮೆಂಟ್? ಮಿನಿಮಮ್ ಅಮೌಂಟ್ ಅಂದ್ರೆ ಅದು ಒಬ್ರೊಬ್ರು ಸಾಮರ್ಥ್ಯ ಮೇಲೆ ಹೋಗುತ್ತೆ, ಅದು ಡಿಫೆಂಡ್ ಮಾಡಕ್ಕೆ ತುಂಬಾ ಕಷ್ಟ. ವರ್ಕರ್ ಅನ್ಕೊಳ್ಳಿ, ಬ್ಲಿಂಕಿಟ್ ಅಲ್ಲೋ ಝೊಮ್ಯಾಟೋದಲ್ಲೋ ಅರ್ನ್ ಮಾಡ್ತಾರೆ ಒಂದು 25,000-30,000 ಪರ್ ಮಂತ್. ಅಥವಾ ಒಂದು ಆಟೋ ಡ್ರೈವರ್ ಅನ್ಕೊಳ್ಳಿ, ಒಂದು 30,000-50,000 ಪ್ರತಿ ತಿಂಗಳಿಗೆ ಬೆಂಗಳೂರಲ್ಲಿ ದುಡ್ದು ಅದ್ರಲ್ಲಿ ಹಾರ್ಡ್ಲಿ ಒಂದು 4,000-5,000 ಉಳಿಸ್ಬೋದು ಹೆಚ್ಚಂದ್ರೆ. ಅಂಥವ್ರು ಏನ್ ಮಾಡ್ಬೇಕು? ಎಂಟೈರ್ ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ? ಯಾಕಂದ್ರೆ ಎಷ್ಟೊಂದು ಜನ ನಮ್ಮ ಆಡಿಯನ್ಸು ಈ ಕಾಂಪ್ಲೆಕ್ಸ್ ಎಕ್ಸೆಲ್ ಶೀಟ್ಗಳಾಗ್ಲಿ ಕ್ಯಾಲ್ಕುಲೇಷನ್ ಮಾಡಿ ಇಷ್ಟು ಹೆಲ್ತ್ ಗಿಡಿ, ಇಷ್ಟು ಎಮರ್ಜೆನ್ಸಿ ಗಿಡಿ ಅಂತ ಹೇಳೋ ಸ್ಟೇಜಲ್ಲಿ ಇಲ್ಲ. ಸೊ ಅವ್ರು ಏನ್ ಮಾಡಬಹುದು? ಸಿಂಪಲ್ ಸಾಮಾನ್ಯವಾದ ರೂಲ್ ಹೇಳ್ತೀನಿ ಸರ್. ಒಂದು ಏನಂದ್ರೆ, ನಿಮ್ ಸಂಬಳ ಬಂದ ತಕ್ಷಣ ಅಟ್ಲೀಸ್ಟ್ ಒಂದು 20% ಬಗ್ಲಿಗೆ ಇಟ್ಕೋಬೇಡಿ. ಇವಾಗ ನೀವು 10,000 ಸಂಪಾದಿಸ್ತಿದ್ದೀರಾ, ಒಂದು 2,000 ಬಗ್ಲಿಗೆ ಇಟ್ಬಿಟ್ಟು 8,000 ಫಸ್ಟ್ ಏನೇನು ಖರ್ಚುಗಳಿವೆ, ಮನೆ ಖರ್ಚುಗಳು, ನಿಮ್ಮ ಸ್ವಂತ ಖರ್ಚುಗಳು ಎಲ್ಲ ತೆಗೆದು ಬಿಟ್ರೆ, ಸಪೋಸ್ ಇಲ್ಲ ನನ್ನ ಕೈಲಿ ಆಗ್ತಾ ಇಲ್ಲ, ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಅವಾಗ ಮಾತ್ರ ಡಿಸ್ಟರ್ಬ್ ಮಾಡಿ, ಫಸ್ಟ್ ಸೇವಿಂಗ್ ಮಾಡಿ, ಆಮೇಲೆ ನಿಮ್ಮ ಖರ್ಚುಗಳ ಬಗ್ಗೆ ನೋಡ್ಕೊಳ್ಳಿ. ಜನಗಳು ಉಲ್ಟಾ ಮಾಡ್ತಾರೆ, ಫಸ್ಟ್ ಖರ್ಚು ಮಾಡ್ತಾರೆ, ಉಳಿದಿದ್ದನ್ನು ತಗೊಂಡೋಗಿ ಸೇವಿಂಗ್ಸ್ ಮಾಡ್ಕೊಂತೀವಿ. ಅದು ಯಾವಾಗೂ ಆಗಲ್ಲ, ಯಾಕಂದ್ರೆ ಯಾವುದೋ ಒಂದು ಖರ್ಚು ಬರ್ತಾನೆ ಇರುತ್ತೆ. ಸೊ ನೀವು ಫಸ್ಟ್ ಥಿಂಗ್ಸ್ ಫಸ್ಟ್, ನಿಮ್ಮ ಸ್ಯಾಲ್ರಿ ಬಂದ ತಕ್ಷಣ ಒಂದು 20%, ಮಿನಿಮಮ್ 20%, 30% ಆಗತ್ತಾ ವೆಲ್ ಅಂಡ್ ಗುಡ್. ಆದಷ್ಟು ನೋಡ್ಕೊಂತ ಹೋಗಿ, ಫಸ್ಟ್ ಒಂದು 20% ಶುರು ಮಾಡಿ, ಆಮೇಲೆ ಒಂದು 6 ತಿಂಗಳಾದ್ಮೇಲೆ ಓಕೆ ನನ್ನ ಹತ್ರ ಇನ್ನೂ ಸ್ವಲ್ಪ ದುಡ್ಡು ಉಳಿತಾ ಇದೆ, ಅದನ್ನು ಸೇವಿಂಗ್ಸ್ ಒಳಗಡೆ ಇನ್ವೆಸ್ಟ್ ಮಾಡ್ಕೊಂತ ಹೋಗಿ. ಸೊ ನನ್ನ ಅಭಿಪ್ರಾಯ ಪ್ರಕಾರ ಅಟ್ಲೀಸ್ಟ್ ಒಂದು 20% ಶುರು ಮಾಡಿ. 20% ಅಂದ್ರೆ ನಿಮ್ಗೆ 1,000 ಆಗ್ಬೋದು, 2,000 ಆಗ್ಬೋದು, 5,000 ಆಗ್ಬೋದು, ಡಿಪೆಂಡಿಂಗ್ ಆನ್ ಯುವರ್ ಅರ್ನಿಂಗ್ ಕೆಪಾಸಿಟಿ. ಸೊ ಈಗ ರೈಟ್ ಏಜ್ ಆಯ್ತು, ರೈಟ್ ಅಮೌಂಟ್ ಆಯ್ತು, ರೈಟ್ ಇನ್ಸ್ಟ್ರೂಮೆಂಟ್ ಅಥವಾ ಸರಿಯಾದ ಯಾವ ದಾರಿಯಲ್ಲಿ ಜನರು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇದಕ್ಕೊಂದು ಮಾರ್ಗಸೂಚಿ ಅಥವಾ ರೋಡ್ ಮ್ಯಾಪ್ ಸಜೆಸ್ಟ್ ಮಾಡ್ಬೋದಾ? ಉದಾಹರಣೆ ಮೇ ಬಿ ನೀವೇನ್ ಕವರ್ ಮಾಡ್ಬೋದು ಅಂದ್ರೆ, ಏನನ್ನ ಮಾಡಬಾರ್ದು ಆಸ್ ಇನ್ವೆಸ್ಟ್ಮೆಂಟ್. ಉದಾಹರಣೆ ನನ್ಗೆ ಗೊತ್ತು ಒಂದೆರಡು. ಚೀಟಿ ಎಷ್ಟೊಂದು ಕಾಮನ್ಲಿ ಯೂಸ್ಡ್ ಇದು ಮೆಥಡ್, ಚೀಟಿ ಕಟ್ತೀವಿ ಇಂಥವ್ರು ನಮಗೆ ಪರಿಚಯದವರು ಅಂತ. ಎಷ್ಟು ಸ್ಟೋರೀಸ್ ಕೇಳಿದೀವಿ ಅಂದ್ರೆ ಅವರು ಕರೆಕ್ಟ್ ಟೈಮ್ಗೆ ಓಡೋಗ್ಬಿಡ್ತಾರೆ. ಸೊ ಇಂಥದ್ದು ಏನಾದ್ರು ಮಾಡಬಾರ್ದು ಅನ್ನೋಂಥದ್ದು ಇದೆಯಾ? ಚೀಟಿ ಇಸ್ ಒನ್. ನೀವು ಒಳ್ಳೆ ಎಕ್ಸಾಂಪಲ್ ತಗೊಂಡಿದ್ದೀರಾ. ಸೊ ದೇರ್ ಆರ್ ಅಂದ್ರೆ ಗವರ್ನಮೆಂಟ್ ಸೆಬಿ ರೆಗ್ಯುಲೇಟೆಡ್ ಕಂಪನೀಸ್ ಇವೆ. ಫಾರ್ ಎಕ್ಸಾಂಪಲ್ ಶ್ರೀರಾಮ್ ಕಂಪನಿ ಇದೆ, ಅವರು ಚಿಟ್ ಫಂಡ್ಸ್ ಮಾಡ್ತಾರೆ. ಸೇಫ್ಟಿ ಇರತ್ತೆ, ಯಾಕಂದ್ರೆ ಗವರ್ನ್ಡ್ ಬೈ ಸೆಬಿ, ಗವರ್ಮೆಂಟ್ ಆಫ್ ಇಂಡಿಯಾದು ಸ್ವಲ್ಪ ಬ್ಯಾಕಿಂಗ್ ಇರುತ್ತೆ. ಇವೆಲ್ಲ ರೆಗ್ಯುಲೇಟೆಡ್ ಕಂಪನೀಸ್. ಅದು ಬಿಟ್ರೆ ನೀವು ಯಾರೋ ನಮ್ಗೆ ಗೊತ್ತಿದ್ದವರು ಚೀಟಿ ರನ್ ಮಾಡ್ತಾ ಇದ್ದಾರೆ, ನಾನು ಅವ್ರಿಗೆ ದುಡ್ಡು ಕೊಡ್ತೀನಿ, ಅವ್ನು ಸತ್ತೋದ, ಏನ್ ಮಾಡ್ತೀರಿ ನೀವು?
ಅಂಡ್ ನಾವು ಇಂಥ ತುಂಬಾ ನೋಡಿದೀವಿ ನಾವು. ಇಲ್ಲಾದ್ರೆ ಅವನು ಓಡೋದ ನಿಮ್ ದುಡ್ಡು ತಗೊಂಡು. ಚೀಟಿ ಇಸ್ ಅ ವರ್ಸ್ಟ್ ಫಾರ್ಮ್ ಆಫ್ ಇನ್ವೆಸ್ಟ್ಮೆಂಟ್. ಅವ್ರೇನೋ ಇಂಟ್ರೆಸ್ಟ್ ಪ್ರಾಮಿಸ್ ಮಾಡ್ತಾನೆ, ನಾನು 5% ಕೊಡ್ತೀನಿ 10% ಕೊಡ್ತೀನಿ ಅಂತ. ಬೇಡ, ಐ ವಿಲ್ ನೆವರ್ ರೆಕಮೆಂಡ್ ದಟ್. ಎರಡನೇದು ಮೇ ಬಿ ಇದು ಸ್ವಲ್ಪ ಕಾಂಟ್ರವರ್ಷಿಯಲ್ ಅನ್ಸ್ಬೋದು ಜನಗಳಿಗೆ, ರಿಯಲ್ ಎಸ್ಟೇಟ್. ರಿಯಲ್ ಎಸ್ಟೇಟ್ ಇವಾಗಂತೂ ಬೆಂಗಳೂರಲ್ಲಿ ನೋಡಿದ್ರೆ ಅದೊಂದು ದೊಡ್ಡ ಮಾಫಿಯಾ ಆಗೋಗಿದೆ. ಸಿಕ್ಕಾಪಟ್ಟೆ ಈ ಕಮ್ಯುನಿಟೀಸ್, ಕೋಆಪರೇಟಿವ್ ಸೊಸೈಟೀಸ್ ಅಂತ ಅವ್ರು ಎಲ್ಲೆಲ್ಲೋ ಲ್ಯಾಂಡ್ಗಳು ತಗೊಂಡು, ಏರ್ಪೋರ್ಟ್ ಹತ್ರ ಇದೆ, ಅದಿದೆ ಟೆಲಿಕಾಂ ಸೊಸೈಟಿ ಅಂತ 100 ಟೈಮ್ಸ್ ಆಗತ್ತೆ, ಒಂದು 10 ವರ್ಷದಲ್ಲಿ ಡಬಲ್ ಆಗತ್ತೆ, ಟ್ರಿಪಲ್ ಆಗತ್ತೆ. ಜನಗಳಿಗೆ ನೀವು ಇನ್ಸ್ಟಾಲ್ಮೆಂಟ್ಸ್ ಮೇಲೆ ಕಟ್ಕೋಬಹುದು. ತುಂಬಾ ಜನಗಳು ಅದರಲ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ತಾ ಇದ್ದಾರೆ. ಅವ್ರಿಗೆ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ, ಕಟ್ಟಿದ ದುಡ್ಡು ವಾಪಸ್ಸು ಬರ್ತಾ ಇಲ್ಲ. ಸೊ ನನ್ನ ಪ್ರಕಾರ ಅಂತ ರಿಯಲ್ ಎಸ್ಟೇಟ್ ಅಲ್ಲಿ, ಅನ್ಆರ್ಗನೈಸ್ಡ್ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಹೋಗಬೇಡಿ. ತುಂಬಾನೇ ಮರ್ಯಾದಸ್ಥ ಕಂಪ್ನಿಗಳೊಂದು ಬೆರಳೆಣಿಕೆ ಅಷ್ಟು ಕಂಪ್ನಿಗಳಿದ್ರೆ ಅದನ್ನ ಬಿಟ್ರೆ ಬೇರೆ ಯಾರು ತೀರಾ ಎಥಿಕಲ್ ಆಗ್ಲಿ ಆನೆಸ್ಟ್ ಆಗ್ಲಿ ಇಲ್ಲ. ಹೌದು. ಸೊ ಗೊತ್ತಾಯ್ತು. ಇವೆರಡು ಪಾರ್ಟ್ ಅಲ್ಲಿ ನಿಮ್ಮ ಎಷ್ಟೇ ನಿಮ್ಗೆ ಆಸೆ ತೋರಿಸ್ಲಿ, ಚೀಟಿ ಆಗ್ಲಿ, ಅನ್ಸೇಫ್ ಆಗಿ ಗೊತ್ತಿಲ್ಲದೆ ಇರುವಂತ ಜಾಗದಲ್ಲಿ ಅರ್ಜೆಂಟ್ ಆಗಿ ಡೀಲ್ ಮಾಡಬೇಕು. ರಿಯಲ್ ಎಸ್ಟೇಟು ಸ್ವಲ್ಪನೇ ದಿವಸದಲ್ಲಿ ರೇಟ್ ಡಬಲ್ ಆಗುತ್ತೆ, ಈಗಲೇ ಹಾಕಿ ಅಂದಾಗೆಲ್ಲ ನೀವು ಕೇರ್ಫುಲ್ ಆಗಿ ಯೋಚನೆ ಮಾಡಿ. ಇಫ್ ಇಟ್ ಈಸ್ ಟೂ ಗುಡ್ ಟು ಬಿ ಟ್ರೂ, ದೆನ್ ಪ್ರಾಬಬ್ಲಿ ಇಟ್ ಈಸ್ ಅನ್ಟ್ರೂ ಅಲ್ವಾ? ಸೊ ಅದು ಕೇಳಿಸ್ಕೊಳಕ್ ತುಂಬಾನೇ ಅತಿ ಕಿವಿಗೆ ಮ್ಯೂಸಿಕ್ ತರ ಕೇಳಿಸ್ತಿದೆ, ಅತಿ ಸುಂದರವಾದ ಆಫರ್ ಅಂತ ಅಂದಾಗ ಯಾವಾಗ್ಲೂ 2ನೇ ಸತಿ ಯೋಚನೆ ಮಾಡೋದು. ಇನ್ ಕೆಲವ್ರದ್ದು ಕಾನ್ಸೆಪ್ಟ್ ಏನಿರುತ್ತೆ ಅಂದ್ರೆ ಇನ್ವೆಸ್ಟ್ಮೆಂಟ್ದು, ಸಾಲ ಇದ್ರೆ ಫಾರ್ ಎಕ್ಸಾಂಪಲ್ ನಾನು ಎಲ್ಲ ಲೋನ್ಗಳನ್ನು ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ ಅಂತ. ಈಗ ಉದಾಹರಣೆ, ನಂಗೊಂದು ಲಂಸಮ್ 20 ಲಕ್ಷ, 5 ಲಕ್ಷ, 10 ಲಕ್ಷ ಏನೋ ಒಂದು ಬಂತು ನನ್ನ ಕೈಗೆ. ಎಷ್ಟೊಂದು ಜನ ನನ್ನ ಸಾಲ ಇದೆಪ್ಪ, ನನ್ನ ಜವಾಬ್ದಾರಿ ಅದು, ಅದನ್ನ ಫಸ್ಟ್ ಕ್ಲಿಯರ್ ಮಾಡ್ಕೊಂಡು ಆಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಸಾಲಕ್ಕೆ ಪ್ರಿಫರೆನ್ಸ್ ಕೊಡ್ತಾರೆ, ಅದನ್ನ ಕ್ಲೋಸ್ ಮಾಡೋದು. ಅದರಿಂದ ಒಂದು ಪೀಸ್ ಆಫ್ ಮೈಂಡ್ ಸಿಗ್ತಾ ಇದೆ ನನಗೆ ಅಂತ. ಅದು ಉತ್ತಮನಾ, ಅಥವಾ ಅದರಲ್ಲೂ ಏನಾದರೂ ಬ್ಯಾಲೆನ್ಸ್ ಇದು ಮಾಡ್ಕೋಬೋದಾ? ಈ ಸಾಲದ ಬಗೆಗಿನ ನಮ್ಮ ಒಂದು ಆಸ್ ಎ ಇಂಡಿಯನ್ ಕಮ್ಯುನಿಟಿ ಏನು ವರಿ ಇದೆಲ್ಲ, ಅದು ಜಸ್ಟಿಫೈಡಾ? ಅದು ಒಂದು ರೀತಿಯಿಂದ ನೋಡಿದ್ರೆ ಒಳ್ಳೆ ವಿಚಾರ, ಸಾಲ ಕ್ಲಿಯರ್ ಮಾಡ್ಕೊಂಡ್ಮೇಲೆ ನಾನು ಸೇವಿಂಗ್ಸ್ ಮಾಡ್ತೀನಿ ಅಂದರೆ. ಆದರೆ ಅದು ಎಂಥ ಸಾಲ ಅನ್ನೋದು ಕೂಡ ಇಂಪಾರ್ಟೆಂಟ್. ನಾವೀಗ ಹೋಮ್ ಲೋನ್ ತೊಗೊಂಡಿದ್ದೇವೆ, ಹೋಮ್ ಲೋನಿಂದ ನಿಮ್ಗೆ ಟ್ಯಾಕ್ಸ್ ಬೆನಿಫಿಟ್ ಬರುತ್ತೆ, ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಸೊ ಟ್ಯಾಕ್ಸ್ ಬೆನಿಫಿಟ್ ಸಿಗೋಕಲ್ಲ. ಅದೇ ಇದು ನಾನು ಯಾರ ಬಗ್ಗೆ ಹೇಳ್ತೀನಿ ಅಂದರೆ, ಸ್ಯಾಲ್ರಿ ಸಂಬಳ ಬರೋ ಎಂಪ್ಲಾಯೀಸ್ಗೆ ಮಾತ್ರ ಇದು ಅಪ್ಲಿಕಬಲ್, ಎಲ್ರಿಗೂ ಅಲ್ಲ. ಸಂಬಳ ಬರ್ತಾ ಇದೆ, ನಿಮ್ಗೆ ಹೋಮ್ ಲೋನ್ ಇದೆ, ಹೋಮ್ ಲೋನಿಂದ ಟ್ಯಾಕ್ಸ್ ಬೆನಿಫಿಟ್ ಸಿಗ್ತಾ ಇದೆ, ಸಾಲ ಕ್ಲಿಯರ್ ಮಾಡ್ಕೊಬೇಡಿ. ಯಾಕೆ ಕ್ಲಿಯರ್ ಮಾಡ್ತೀರಾ? ಸೊ ಅದ್ರ ಬಗ್ಗೆ ಸ್ವಲ್ಪ ಆಮೇಲೆ ಮಾತಾಡೋಣ, ಸಾಲ ಯಾವ ಥರ ಟ್ಯಾಕ್ಸ್ ಬೆನಿಫಿಟ್ ಬರುತ್ತೆ ಅನ್ನೋದು. ಅಥವಾ ನನಗೆ ತುಂಬ ಸಾಲ ಇದೆ, ನಾನು ಆ ಸಾಲ ಫಸ್ಟ್ ಮುಗಿಸ್ಬಿಡಬೇಕು, ಆಮೇಲೆ ನಾನು ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತೀನಿ. ನಿಮಗೆ ರೆಗ್ಯುಲರ್ ಇನ್ಕಮ್ ಇಲ್ಲ, ನಿಮ್ಗೆ ಲಂಸಮ್ ಎಲ್ಲಿಂದ ಸಿಕ್ತು, ಕ್ಲಿಯರ್ ಮಾಡೋದು ಉತ್ತಮ. ಯಾಕಂದರೆ ಲೋನ್ ಇಟ್ಕೊಂಡು, ಸಾಲ ಇಟ್ಕೊಂಡು ನಾನು ಇನ್ವೆಸ್ಟ್ ಮಾಡ್ತೀನಿ ಅನ್ನೋದು ಒಂಥರ ಅದು ಭ್ರಮೆ ಥರ. ಹೌದು. ಕಾಮನ್ ಕಾನ್ಸೆಪ್ಟ್ ಏನು ಹೇಳ್ತಾರಂದ್ರೆ, ಮೊದಲನೇದಾಗಿ ನೀವು ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಕ್ ಮುಂಚೆ ಒಂದು ಎಮರ್ಜೆನ್ಸಿ ಫಂಡ್ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ಗೆ 6 ತಿಂಗಳು ಕೆಲಸ ಹೋಯ್ತು, ಅಥವಾ ಏನೋ ಒಂದು ದೊಡ್ಡ ಮೆಡಿಕಲ್ ಎಕ್ಸ್ಪೆನ್ಸ್ ಬಂತು, ಇದಕ್ಕೊಂದು ಎಮರ್ಜೆನ್ಸಿ ಫಂಡ್ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಏನಿದೆ ಎಮರ್ಜೆನ್ಸಿ ಫಂಡ್, ಇದರದ್ದು ಮಹತ್ವ ಏನು, ಹಾಗೂ ಹೇಗೆ ಇನ್ವೆಸ್ಟ್ಮೆಂಟ್ ಇಷ್ಟೊತ್ತು ನಾವೇನು ಮಾತಾಡಿದ್ವಿ, ಇನ್ವೆಸ್ಟ್ ಮಾಡಕ್ಕೆ ಶುರು ಮಾಡಿ ಎಲ್ಲಿ ಯಾವ ಪಾಯಿಂಟಲ್ಲಿ ಎಮರ್ಜೆನ್ಸಿ ಫಂಡ್ ಕ್ರಿಯೇಟ್ ಮಾಡಿಬಿಟ್ಟು ಇನ್ವೆಸ್ಟ್ಮೆಂಟ್ ಶುರು ಮಾಡಬೇಕಾ, ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಅದನ್ನು ಸೈಡ್ ಬೈ ಸೈಡ್ ಕ್ರಿಯೇಟ್ ಮಾಡ್ಕೋಬೇಕಾ? ಏನು ಅನ್ಸುತ್ತೆ ಸರ್? ಒಳ್ಳೆ ಪ್ರಶ್ನೆ ಸರ್ ಇದು. ಎಮರ್ಜೆನ್ಸಿ ಫಂಡ್ ಈಗಿರೋ ಸಿಚುವೇಶನಲ್ಲಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಾವು ಡೈಲಿ ಪೇಪರಲ್ಲಿ ನೋಡ್ತಾ ಇದ್ದೀವಿ, ಜಾಬ್ ಲಾಸಸ್ ಆಗ್ತಾ ಇದೆ. ಪರ್ಟಿಕ್ಯುಲರ್ ಆಗಿ ಸ್ಯಾಲರಿ ಕ್ಲಾಸ್ಗೆ ನಿಮ್ಮ ಉದ್ಯೋಗ ಇವತ್ತು ಇರ್ಬೋದು, ನಾಳೆ ಹೋಗ್ಬೋದು, ಗೊತ್ತಿಲ್ಲ, ಏನಾಗ್ತಾ ಇದೋ ಗೊತ್ತಿಲ್ಲ. ಅದಕ್ಕೋಸ್ಕರ ಎಮರ್ಜೆನ್ಸಿ ಫಂಡ್ ಅಂದರೆ, ನಾವು ಸಡನ್ನಾಗಿ ಏನಾದರೂ ಎಮರ್ಜೆನ್ಸಿ ಬಂದರೆ, ನಾಳೆ ಬೆಳಗ್ಗೆ ಏನಾದರೂ ನಿಮಗೆ ಹಣ ಅವಶ್ಯಕತೆ ಆಯಿತು, ನನ್ನ ಹತ್ರ ದುಡ್ಡಿಲ್ಲ ಅನ್ನೋ ಸಿಚುವೇಶನಲ್ಲಿ ನೀವು ಯಾವಾಗಲೂ ಇರಬಾರ್ದು. ಅದಕ್ಕೋಸ್ಕರ ಒಂದು ಎಮರ್ಜೆನ್ಸಿ ಫಂಡು ಈಸಿಯಾಗಿ ಆಕ್ಸೆಸ್ ಮಾಡೋ ಥರ ನೀವು ಬ್ಯಾಂಕಲ್ಲೇ ಇಟ್ಕೊಳ್ಳಿ.
ಒಂದು ಎಫ್ ಡಿ ರೂಪಲ್ಲಿ ಇಟ್ಕೊ, ಯಾಕಂದರೆ ಎಫ್ ಡಿ ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು, ಇವತ್ತು ಬ್ರೇಕ್ ಮಾಡ್ಬೋದು ಬೇಕಾದರೆ. ಇವಾಗ ಆನ್ಲೈನ್ ಬ್ಯಾಂಕಿಂಗ್ ಇದೆ, ಸೊ ಆರಾಮಾಗಿ ಹೋಗಿ ನೀವು ಇಮಿಡಿಯೇಟ್ ಬ್ರೇಕ್ ಮಾಡಿ ನಿಮ್ಮ ದುಡ್ಡು ನೀವು ತಂದ್ಕೋಬೋದು ವಾಪಸ್. ಅಂಥ ಕಡೆ ನೀವೊಂದು ಜನಗಳು 6 ತಿಂಗಳಷ್ಟು ಸ್ಯಾಲರಿ, 6 ತಿಂಗಳಷ್ಟು ಎಕ್ಸ್ಪೆನ್ಸಸ್ಸು ನೀವು ಎಮರ್ಜೆನ್ಸಿ ಫಂಡ್ ಥರ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಬಟ್ ನನ್ನ ಅಭಿಪ್ರಾಯ ಪ್ರಕಾರ 6 ತಿಂಗಳು ಬೇಡ, 12 ತಿಂಗಳು ಇಟ್ಕೊಳ್ಳಿ, 1 ವರ್ಷ. ಯಾಕಂದರೆ ಇವಾಗಿರೋ ಇನ್ಫ್ಲೇಷನು, ಇವಾಗಿರೋ ಅನ್ಸರ್ಟನಿಟಿ ನೋಡಿದರೆ 6 ತಿಂಗಳು ಏನೂ ಸಾಕಾಗಲ್ಲ. ಅದು AI ಬಂದ್ಬಿಟ್ಟಂತೆ ಹಾಂ, ಜಾಬ್ಸ್ ಅನ್ನೋದು ಉಳಿಯುತ್ತೋ ಇಲ್ಲೋ ಅನ್ನೋ ಸಂದಿಗ್ಧದಲ್ಲಿ ಇದ್ದೀವಿ ನಾವಿವಾಗ. ಸೊ ಹಾಗಾಗಿ 1 ವರ್ಷದ ಎಕ್ಸ್ಪೆಂಡಿಚರು ನಮ್ಗೆ ಎಷ್ಟು ಖರ್ಚಾಗ್ತಾ ಇದೆ ತಿಂಗಳ ಅಷ್ಟೊಂದು ನೀವು ಬಗಲಿಗೆ ಇಟ್ಕೊಂಡ್ರೆ ಅದು ನಿಮಗೆ ಎಮರ್ಜೆನ್ಸಿ ಫಂಡ್ ಥರ ಇರುತ್ತೆ. ಅದೇ ಎಮರ್ಜೆನ್ಸಿ ಅಂತ ಯಾಕಂತೀವಿ ಅಂದರೆ ಏನಾದರೂ ಎಮರ್ಜೆನ್ಸಿ ಬಂದರೆ ಮಾತ್ರ ಉಪಯೋಗ ಮಾಡ್ತೀವಿ, ಇಲ್ಲ ಆದರೆ ನೀವು ಇನ್ವೆಸ್ಟ್ ಮಾಡ್ಕೊಳ್ಳಿ. ಸೊ ಈ ಎಮರ್ಜೆನ್ಸಿ ಫಂಡ್ ಅನ್ನ ಸೇವಿಂಗ್ಸ್ ಅಕೌಂಟ್ ಸೇವಿಂಗ್ಸ್ ಬೇಡ, ಎಫ್ ಡಿ ಹೋಗೋದು ಒಳ್ಳೆ ಪ್ರಾಂಪ್ಟ್ ಕೊಟ್ಟಿದ್ದೀರಿ ನೀವು. ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಕೋಬೇಡ್ರಿ, ಎಫ್ ಡಿ ಅಲ್ಲಿ ಇಟ್ಕೊಳ್ಳಿ. ಇವಾಗಿರೋ ಎಲ್ಲ ಆನ್ಲೈನ್ ಬ್ಯಾಂಕಿಂಗಲ್ಲಿ ನಿಮ್ಗೆ ಅದು ಲಿಂಕ್ಡ್ ಎಫ್ ಡಿ ಅಂತ ಒಂದು ಕಾನ್ಸೆಪ್ಟ್ ಇದೆ, ಸ್ವೀಪ್ ಇನ್ ಅಕೌಂಟ್ ಅಂತ ಅಂತೀವಿ ಅದನ್ನ. ಸೊ ಅದೇನಾಗುತ್ತೆ ಅಂದರೆ ನೀವು ಸೇವಿಂಗ್ಸ್ ಅಕೌಂಟ್ ತೊಗೊಂಡೋಗಿ, ಸೇವಿಂಗ್ಸ್ ಅಕೌಂಟಲ್ಲಿ ಒಂದು 10 ಲಕ್ಷ ಇದೆ ನಿಮ್ಮ ಹತ್ರ, ಒಂದು ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ, 10 ಲಕ್ಷ ಇದೆ. 10 ಲಕ್ಷ ನೀವು ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಟರೆ ಇವಾಗ ಇರೋ ಇಂಟ್ರೆಸ್ಟ್ ರೇಟು 2.75. ಯಾವ ಬ್ಯಾಂಕ್ ತೊಗೊಂಡ್ರು ನೀವು ಮ್ಯಾಕ್ಸಿಮಮ್ 3% ಇಂಟ್ರೆಸ್ಟ್ ಬರುತ್ತೆ. ಅದೇ ನೀವು ಎಫ್ ಡಿ ತೊಗೊಂಡ್ರೆ 6ರಿಂದ 7% ಇಂಟ್ರೆಸ್ಟ್ ಕೊಡ್ತಾ ಇದೆ ಎಫ್ ಡಿ. ಸೊ ಅದನ್ನ ಏನು ಮಾಡ್ತೀವಿ ಅಂದರೆ, ನೀವು ಸೇವಿಂಗ್ಸ್ ಅಕೌಂಟಲ್ಲಿ ಇದ್ದಿದ್ದ ದುಡ್ಡನ್ನು ಸ್ವೀಪ್ ಇನ್ ಎಫ್ ಡಿ ಅಂತ ಕಾನ್ಸೆಪ್ಟ್ ಇದೆ. ಆ ದುಡ್ಡನ್ನ ತೊಗೊಂಡು ಹೋಗಿ ನಿಮ್ಗೆ ಎಷ್ಟು ಮಿನಿಮಮ್ ಬ್ಯಾಲೆನ್ಸ್ ಇರಬೇಕು ಆ ಬ್ಯಾಂಕಲ್ಲಿ, ಒಂದು 10,000 ಮಿನಿಮಮ್ ಬ್ಯಾಲೆನ್ಸ್ ಇಟ್ಟು ಉಳಿದಿದ್ದ ದುಡ್ಡನ್ನ ನೀವು ಎಫ್ ಡಿ ಕಳಿಸ್ಬಿಡಿ. ಇವಾಗ ನಿಮ್ಮ ಸೇವಿಂಗ್ಸ್ ಅಕೌಂಟಿಂದ 10,000 ಹೋಯಿತು, 0 ಆಯಿತು. ಅವಾಗ ಏನಾಗುತ್ತೆ ಅಂದರೆ ಈ ಸ್ವೀಪ್ ಇನ್ ಎಫ್ ಡಿಯಿಂದ ಆ ಎಫ್ ಡಿಯಿಂದ 10,000 ರೆಪ್ಲೆನಿಶ್ ಆಗುತ್ತೆ, ನಿಮ್ಮ ಸೇವಿಂಗ್ಸ್ ಅಕೌಂಟಿಗೆ ಬರುತ್ತೆ. 10 ಲಕ್ಷ ಎಫ್ ಡಿ ಹೋಗಿ 10 ಲಕ್ಷದಲ್ಲಿ ಎಷ್ಟೊಂದು ಅಮೌಂಟ್ ಎಫ್ ಡಿ, ಮಿನಿಮಮ್ ಬ್ಯಾಲೆನ್ಸ್ ಎಷ್ಟು ಬೇಕಾದ್ರೆ ಅಷ್ಟು ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಕೊಂಡು, ಉಳಿದಿದ್ದು 9 ಲಕ್ಷ ಎಷ್ಟು ಉಳಿದಿದ್ದು ಅದೆಲ್ಲ ತಗೊಂಡೋಗಿ ಎಫ್ ಡಿ ಅಲ್ಲಿ ಇಟ್ಕೊಂಡ್ಬಿಟ್ರಿ. ಅದು ಏನಾಗುತ್ತೆ ಅಂದರೆ ನಿಮಗೆ ಈ 10,000 ಯಾವಾಗ ನಿಮ್ಮ ಸೇವಿಂಗ್ಸ್ ಅಕೌಂಟಿಂದ ಹೊರಗೆ ಹೋಗುತ್ತೋ ಅದರೊಳಗಿಂದ 10,000 ಬಂದು ನಿಮ್ಮ ಸೇವಿಂಗ್ಸ್ ಅಕೌಂಟಲ್ಲಿ ಕೂತ್ಕೊಳ್ಳುತ್ತೆ. ಸೊ ಒಳ್ಳೆ ಫೀಚರ್ ಇದು, ತುಂಬ ಜನ ಯೂಸ್ ಮಾಡಲ್ಲ ಅದನ್ನು. ಅದು ಎಫ್ ಡಿ ಇಂಟ್ರೆಸ್ಟ್ ಬರ್ತಾ ಇರುತ್ತೆ ನಿಮಗೆ, ಸೇವಿಂಗ್ಸ್ ಅಕೌಂಟಲ್ಲಿ ದುಡ್ಡು ಇರುತ್ತೆ. ನಿಮ್ಮ ಬ್ಯಾಂಕಿಗೆ ನೆಕ್ಸ್ಟ್ ಟೈಮ್ ಹೋದಾಗ ನಿಮ್ಮಲ್ಲಿ ಯಾರು ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡಲ್ವೋ ಅಥವಾ ಇಂಟರ್ನೆಟ್ ಸ್ಯಾವಿ ಇಲ್ವೋ, ನೀವು ಹೋಗಿ ಬ್ಯಾಂಕಿಗೆ ಹೋಗಿ ಮ್ಯಾನೇಜರ್ ಅಥವಾ ನಿಮ್ಮ ಬ್ಯಾಂಕರ್ ಜೊತೆ ಮಾತಾಡಿ ಇದನ್ನ ಎನೇಬಲ್ ಮಾಡಿಸ್ಕೊಳ್ಳಿ. ಎಲ್ಲ ಬ್ಯಾಂಕ್ಗಳಲ್ಲೂ ಈ ಫೆಸಿಲಿಟಿ ಇರುತ್ತೆ. ಕೋಆಪರೇಟಿವ್ ಬ್ಯಾಂಕ್ಸ್ ಅಲ್ಲಿ ಇರಲ್ಲ, ಕೋಆಪರೇಟ್ ಮಾಡಲ್ಲ. ಓಕೆ, ಎಮರ್ಜೆನ್ಸಿ ಹಾಗೂ ಇನ್ವೆಸ್ಟ್ಮೆಂಟಿನ ಬೇಸಿಕ್ಸ್ ಬಗ್ಗೆ ಮಾತಾಡಿದ್ವಿ. ಇನ್ನು ನಾವು ಸ್ಪೆಸಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ಮಾತಾಡೋಣ. ಇನ್ನು ಇದರಲ್ಲಿ ಅತ್ಯಂತ ಮುಖ್ಯ ಹಾಗೂ ಫಸ್ಟ್ ಬರುವಂಥ ಟಾಪಿಕ್ ಏನಂದ್ರೆ ಮ್ಯೂಚುವಲ್ ಫಂಡ್ಸ್ ಅಲ್ವಾ. ಸೊ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದವರು ಸೋತಿಲ್ಲ, ಯಾವತ್ತೂ ಅದು ತೊಂದರೆ ಆಗಲ್ಲ. ನಿಮ್ಮ ಫಂಡ್ ಮ್ಯಾನೇಜರ್ ಸರಿ ಇದ್ರೆ ಏನು. ಈ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಅಂತ ನಮ್ಮ ಆಡಿಯನ್ಸ್ಗೆ ಒಂಚೂರು ಬಿಡಿಸಿ ಹೇಳ್ಬೋದು.